ಯೂನಿವರ್ಸಲ್ ಕೋಡ್ ಲ್ಯಾಂಗ್ವೇಜ್ ಸ್ನೇಹಿತರೆ. ಯಾವ್ದನ್ನ ಬೈಕರ್ ನೋಡಿದ ತಕ್ಷಣ ಹಿಂಗೆ ಅನ್ಬೇಕು. ಯಾರಾದ್ರು ಒಬ್ಬರಾದ್ರು ಕಾಣಿಸ್ಕೊಳ್ರೋ. ಇಲ್ಲಿ ಜಿಂಕೆ. ಬನ್ನಿ ಫ್ರೆಂಡ್ಸ್ ಬನ್ನಿ. ಎಲ್ಲಿ ಆನೆ ಆನೆ ಅಲ್ಲಿ ಬನ್ನಿ, ಹೊರಗಡೆ ಬನ್ನಿ. ವಾವ್, ಸರ್ಪೆಂಟ್ ಈಗಲು. ಓ ಇಲ್ಲಿ ಸ್ನೇಹಿತರೆ ನವಿಲು. ಇದಂತೂ ಕ್ರೇಜಿ ಸ್ನೇಹಿತರೆ. 6 ಗಂಟೆ ಮೇಲೆ ಈ ರೋಡು ಮಂಗಳ ವಿಲೇಜ್ ಅಂತ ಇದು ಮುಂದೆ ಸ್ನೇಹಿತರೆ. ಬಟ್ಟೆನೇ ಇಲ್ಲ ಸ್ನೇಹಿತರೆ, ಬ್ಯಾಗೇ ಇಲ್ಲ. ಅದೇ ಕಾರಲ್ಲಿ ಬಿಟ್ಬೋದಿದ್ದಾರೆ. ನಾನು ಇವಾಗ ಇದೇ ಟೈರಲ್ಲೇ ಇರ್ಬೇಕು ಸ್ನೇಹಿತರೆ. ಇವಾಗ ಸಫಾರಿ ಗಿಫಾರಿ ಎಲ್ಲ ಹೋದ್ರೆ ಹಿಂಗೆ ಹೋಗ್ಬೇಕು. ನಾಳೆವರೆಗೂ ಇದೇ ಬಟ್ಟೆ ಹಾಕೊಂಡಿರ್ಬೇಕು ಸ್ನೇಹಿತರೆ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಕರುನಾಡು ಬೈಕರ್ಸ್ ತಂಡದಿಂದ ಮಸಿನಗುಡಿಗೆ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಒಂದು 24 ಜನ ಇದ್ದಾರೆ. ಇದು ಬಂದು ನಮ್ಮ ಕ್ಲಬ್ ಕಡೆಯಿಂದ 36ನೇ ರೈಡು ಸ್ನೇಹಿತರೆ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನೀವು ನಮ್ಮ ಜೊತೆ ರೈಡ್ ಮಾಡಬೇಕು ಅಂದರೆ ಕರುನಾಡು ಬೈಕರ್ಸ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾವು ಇಟಿನರಿನ ಪೋಸ್ಟ್ ಮಾಡ್ತಾ ಇರ್ತೀವಿ. ನೀವು ಆ ಡೇಟ್ಸ್ಗೆ ಫ್ರೀ ಇದ್ದಲ್ಲಿ ನಮ್ಮ ಜೊತೆ ರೈಡ್ ಮಾಡ್ಬೋದು ಸ್ನೇಹಿತರೆ. ಬ್ರೇಕ್ಫಾಸ್ಟ್ ಬಂದು ಕಾಮತ್ ಮಧುವನ ಅಂತ ರೆಸ್ಟೋರೆಂಟಲ್ಲಿ ನಿಲ್ಸಿದ್ವಿ. ಓಕೆ ನಮಗೆ ಅಲ್ಲಿ ವೈಶಾಲಿ ಮತ್ತು ಧ್ರುವತಾರೆ ಟೇಸ್ಟು ಇಲ್ಲಿ ಬರಲಿಲ್ಲ. ಎಲ್ಲರೂ ತಿಂದಿದ್ದೀವಿ ಇವಾಗ ಟಿಫನ್ನು. ಡೈರೆಕ್ಟಾಗಿ ಸ್ಟೇ ಹೋಗ್ಬಿಡೋಣ. ಸ್ಟೇ ಎಲ್ಲಿ ಅನ್ನೋದು ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ಯಾಕಂದರೆ ಫುಲ್ ಜಂಗಲಲ್ಲಿ ಇರೋದು ಸಕ್ಕತ್ತಾಗಿದೆ. ಆ್ಯಂಡ್ ನಾವು 2 ಟೈಗರ್ ರಿಸರ್ವ್, ಮಧುಮಲೈ ಟೈಗರ್ ರಿಸರ್ವು, ಬಂಡೀಪುರ ಟೈಗರ್ ರಿಸರ್ವ್, 2 ಟೈಗರ್ ರಿಸರ್ವ್ ಕವರ್ ಮಾಡ್ತೀವಿ. ಸೊ ಏನಾದರೂ ಸೈಟಿಂಗ್ ಪ್ರಾಬಬಿಲಿಟಿ ಇದೆಯಾ ಅಲ್ವಾ ಅಂತ ನೋಡೋಣ ಬನ್ನಿ. ಫುಲ್ ವ್ಲಾಗ್ ಮಿಸ್ ಮಾಡಿದೆ ನೋಡಿ ಬನ್ನಿ. ಸೊ ಇವಾಗ ಹಂಗಳದಲ್ಲಿ ಇದ್ದೀವಿ ಸ್ನೇಹಿತರೆ. ಇಲ್ಲಿ ರೈಟ್ ತೊಗೊಂಡ್ರೆ ನಿಮಗೆ ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟ ಬರುತ್ತೆ. ಸ್ಟ್ರೈಟ್ ಹೋದ್ರೆ ಬಂಡೀಪುರ. ಏಲಗಿರಿ ಆದ್ಮೇಲೆ ಇವಾಗಲೇ ಬರ್ತಾರೆ ನಮ್ಮ ಕ್ಲಬ್ ಜೊತೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದಾರೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿ ಫಸ್ಟ್ ರೈಡ್ ಅಲ್ಲ ನಮ್ಮ ಜೊತೆ, 2ನೇ ರೈಡಾ? ಅವಾಗಲೇ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗ್ಬಿಟ್ಟಿದ್ದಾ? ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿದ್ದು ಏಲಗಿರಿ ರೈಡ್. ಸೊ ಇವ್ರು ಹರ್ಷಿದಾ ಅಂತ ಡ್ಯೂಕ್ ಓಡಿಸ್ತಾ ಇದ್ದಾರೆ. ಸೊ ಹೇಗಿತ್ತು ರೈಡು? ಓಕೆ, ಚೆನ್ನಾಗಿದ್ಯಾ? ಆ ಕಡೆ ಸನ್ಫ್ಲವರ್ಸ್ ಎಲ್ಲ ಇದೆ, ನೋಡಿದ್ರಾ ಬ್ರೋ? ಏನ್ ಕೊಡಲ್ವಾ ಸನ್ಫ್ಲವರ್ ಎಲ್ಲ? ಹೌದಾ? ಓಕೆ, ಸೊ ಎಲ್ಲರೂ ಬರೋರ್ಗು ಕಾಯೋಣ. ಬಂದ್ಮೇಲೆ ಒಟ್ಟಿಗೆ ಹೋಗೋಣ. ಫ್ಲಿಕ್ಕರ್ ಏನಾಗ್ತಾ ಇಲ್ಲ? ಓಕೆ, ಬ್ಯಾಟ್ರಿ ಫಾಲ್ಟ್. ಸೊ ಸ್ನೇಹಿತರೆ ಎಲ್ಲರೂ ಬಂದಿದ್ದಾರೆ. ಇವಾಗ ಇಲ್ಲಿಂದ 30 ಕಿಲೋಮೀಟರ್ ಅಷ್ಟೇ. ಬನ್ನಿ, ಕಾರವರೆಲ್ಲ ಪಾಸ್ ಆಗಿದ್ದಾರೆ. ನಾವು ಇವಾಗ ಬಂಡೀಪುರ ಟೈಗರ್ ರಿಸರ್ವ್ಗೆ ಹೋಗೋಣ. ಏನೇನು ಕಾಣಿಸುತ್ತೆ ಅಂತ ನೋಡೋಣ. ಏನು ಹೊಸ ಸಿಸ್ಟಮ್ ಎಲ್ಲ ಮಾಡೋರು ಗುರು. ಅವ್ರ ನಂಬರ್ ಪ್ಲೇಟ್ ಎಲ್ಲ ಸ್ಕ್ಯಾನ್ ಆಗ್ತಾ ಇದೆ 4 ವೀಲರ್ಸ್ಗೆ. ವಾವ್, ತಂಪಾದ ಗಾಳಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ವಾಹ್, ಏನು ಗುರು, ಎ ಸಿ ಬರ್ತಾ ಇದೆ. ಮಳೆ ಏನು ಇಲ್ಲ ಗುರು, ಸಾಕತ್ತಾಗಿದೆ ವೆದರು. ಅಯ್ಯೋ, ಇದೇನು ಆಟ ಇದು? ನಾನು ಲಿಸರ್ಡ್ ಅನ್ಕೊಂಬಿಟ್ಟೆ. ಏನು ಹೇಳಿ, ವೀಡಿಂಗ್ ಎಲ್ಲ ಆಗಿದೆ ಸ್ನೇಹಿತರೆ ಒಂದು ರೇಂಜ್ಗೆ. ವೀಡಿಂಗ್ ಆದ್ರೇ ನಮಗೊಂದು ದೂರ ದೃಷ್ಟಿ ಕಾಣಿಸುತ್ತೆ. ಎಷ್ಟೊಂದೇನು ಡಿಸ್ಟ್ರಾಕ್ಷನ್ಸ್ ಇರಲ್ಲ ಗಿಡಗಳದ್ದು. ಈ ವೀಡಿಂಗ್ ಆಗಿಲ್ಲ ಅಂದರೆ ಏನು ಒಳಗೆ ಏನಿದೆ ಅಂತ ಗೊತ್ತೇ ಆಗೋದಿಲ್ಲ. ಇಲ್ಲಿ ಜಿಂಕೆ ಇದೆ ನೋಡ್ಬೋದು. ಪಾಟೆಡ್ ಡಿಯರ್ ಅಂತಾರೆ ಅದನ್ನು. ಓಹೋ, ಏನು ಹೇಳಿ ಇವರು ಹಿಂಗೆ ನಿಲ್ಸ್ಕೊಂಡವ್ರು. ಏನಾಗಿದೆ ಗುರು? ಗಾಡಿನೇ ಬ್ರೇಕ್ ಡೌನ್ ಆಗ್ಬಿಟ್ಟಿದೆ ಗುರು. ಓಹೋ, ಬಸ್ಸು ಚಾಸಿ ಎಲ್ಲ ಟಚ್ ಆಗ್ತಾ ಇರೋದು. ಪಾಪ ಗುರು. ವಾವ್, ಏನು ನೋಡಿ ಎಷ್ಟು ವಾಸ್ಟ್ ಆಗಿದೆ ಫಾರೆಸ್ಟ್. ಬ್ಯೂಟಿಫುಲ್. ಚಂದವು ಗಂಧದ ನಾಡು. ಪರವಾಗಿಲ್ಲ ಗುರು, ಕ್ರೇಜಿ ಇಂಪ್ರೂವ್ಮೆಂಟ್ಸು. ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇಂಪ್ರೂವ್ ಮಾಡ್ಬಿಟ್ಟವ್ರೆ. ಇದಂತೂ ಕ್ರೇಜಿ ಸ್ನೇಹಿತರೆ. 6 ಗಂಟೆ ಮೇಲೆ ಈ ರೋಡು ಮಂಗಳ ವಿಲೇಜ್ ಅಂತ ಇದು ಮುಂದೆ. ಸಖತ್ತು ಅಡ್ರಿನಲಿನ್ ಬೇಕು ಸಂಜೆ ಒಂದು 6 ಗಂಟೆ ಮೇಲೆ ಅಲ್ಲಿ ಗಾಡಿ ಓಡಿಸೋಕ್ಕೆ. ರೋಡಲ್ಲೇ ಆನೆ ನಿಂತಿರುತ್ತೆ. ಹಿಂಗೆ ಹೋಗ್ಬೇಕು, ಈ ರೋಡಲ್ಲಿ ಹೋಗ್ಬೇಕು. ಸುಮಾರು ರೆಸಾರ್ಟ್ಸ್ಗಳಿದೆ ನಿಮ್ಗೆ ಇಲ್ಲಿ. ಓಹೋ, ಕ್ರೇಜಿ. ಇಲ್ಲಿವರೆಗೂ ಕಾಣಿಸ್ತಾ ಇದೆ ಗುರು. ವಾವ್, ಬ್ಯೂಟಿ. ಬಂದರು ಬಾವ ಬಂದರು ಬಾವ ಬಂದರು. ಬಂದರೆ ಬೆಳಗ್ಗೆ ಹೊತ್ತು ಬರ್ಬೇಕು ಗುರು. ನಾವು ಮಧ್ಯಾಹ್ನ ಬರ್ತಾ ಇದ್ದೀವಿ. 11 ಗಂಟೆ ಟೈಮು. ವಾವ್, ಸರ್ಪೆಂಟ್ ಈಗಲು. ನಿಮಗೆ ಪಕ್ಕಾ ಕ್ಯಾಮ್ರಲ್ಲಿ ಕಾಣಿಸಿರಲ್ಲ. ಹಿಂಗಿಂದ ಹಿಂಗೋಯ್ತು ಕ್ರೆಸ್ಟೆಡ್ ಸರ್ಪೆಂಟ್ ಈಗಲ್. ಇಲ್ಲೋಣ ಆಯ್ತಾ ತೋರ್ಸೋಕ್ಕೆ? ಇಲ್ಲ. ಅಲ್ಲಿ ಪ್ಲಾಸ್ಟಿಕ್ಸ್ ಬಿದ್ದಿದೆ ಸ್ನೇಹಿತರೆ. ನೀವೇನಾದ್ರು ಈ ಥರ ಟೈಗರ್ ರಿಸರ್ವ್ ಹೋಗ್ಬೇಕಾದ್ರೆ ದಯವಿಟ್ಟು ಪ್ಲಾಸ್ಟಿಕ್ಸ್ ಎಸಿಬೇಡಿ ಸ್ನೇಹಿತರೆ. ಕಾರಿಂದ ತುಂಬಾ ಡ್ಯಾಮೇಜ್ ಆಗುತ್ತೆ. ಇದು ಅನಿಮಲ್ಸ್ಗೂ ಡ್ಯಾಮೇಜು, ಎನ್ವಿರಾನ್ಮೆಂಟ್ಗೂ ಡ್ಯಾಮೇಜು, ಟೋಟಲ್ ಡ್ಯಾಮೇಜು. ದಯವಿಟ್ಟು ಯಾವುದು ಪ್ಲಾಸ್ಟಿಕ್ ಹಾಕ್ಬೇಡಿ ಸ್ನೇಹಿತರೆ ಪ್ಲೀಸ್. ಏನು ಗುರು, ಇಷ್ಟು ವಾಸ್ಟ್ ಸೈಟ್ ಇದ್ರೂ ನಮ್ಗೇನು ಕಾಣಿಸ್ತಾ ಇಲ್ವಲ್ಲ? ಎಲ್ಲೋಗಿದ್ದೀರಾ ಎಲ್ಲರೂ? ಯಾವುದು ಆನೆಗಳು ವಾಕಿಂಗು ಹೋಗಿಲ್ಲ ಗುರು. ಯೂಶಲಿ ವಾಕಿಂಗ್ ಹೋಗುತ್ತಪ್ಪ. ವಾವ್,
ಮುಂದೆ ನೋಡಿ ಫ್ರೆಂಡ್ಸ್ ಯಾವ ಥರ ಒಂದು ವ್ಯೂ ಕ್ರೇಜಿ. ಎಲ್ಲಿರುವೆ ಮನವ ಕಾಣುವ ರೂಪಸಿಯೇ. ಓ ಗಾಡಿಗಳು ನಿಲ್ಸ್ಕೊಂಡವ್ರೆ, ಸ್ಲೋ ಮಾಡಿರೋದು ಅನ್ಸುತ್ತೆ ಹಂಪ್ಸ್ಗೆ. ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ. ಎಲ್ಲ ನಿಲ್ಸ್ಕೊಂಡವ್ರೆ. ಏನೈತೆ ಗುರು ಇಲ್ಲಿ? ಹಾಂ, ಬಂಡೀಪುರ ಮುಗೀತು. ವಂದನೆಗಳು ಸ್ನೇಹಿತರೆ. ಇಲ್ಲಿಂದ ತಮಿಳ್ನಾಡು ಚೆಕ್ ಪೋಸ್ಟ್ ಬರ್ತೀನ. ಹಾಂ, ಐ ಲವ್ ಪ್ರಥಮ್ ಅಂತ ಐತಪ್ಪ ಕಾರಲ್ಲಿ. ಏನು ಹೇಳಿ, ವಾಟ್ ಎ ಕೋಇನ್ಸಿಡೆನ್ಸ್. ಕರ್ನಾಟಕ ದಾಟ್ತಾ ಉಂಡಾಮು ಸ್ನೇಹಿತರಲ್ಲ, ತಮಿಳ್ನಾಡು ಎಂಟ್ರಿ అవుతా ఉండాము. ಚೆಕ್ಕಿಂಗ್ ನಡೆಸ್ತಾ ఉంది. ಟೂ ವೀಲರ್ಗೂ ಆ್ಯಕ್ಚುಲಿ ಚೆಕ್ ಮಾಡ್ತಾರೆ. ಇವತ್ತು ಯಾವ ಚೆಕ್ ಮಾಡ್ತಾರಲ್ಲ, ಜಾಲಿ. ಅದು ಮಲಯಾಳ ಏನಾದ್ರು ಸಿಗತ್ತಾ ನೋಡೋಣ. ಬಂಡೀಪುರಲ್ಲಿ ಏನೂ ಸಿಗಲಿಲ್ಲ. ಯಾರಾದ್ರು ಒಬ್ಬರಾದ್ರು ಕಾಣಿಸ್ಕೊಳ್ರು. ಬನ್ನಿ ಫ್ರೆಂಡ್ಸ್, ಬನ್ನಿ ಬನ್ನಿ ಹೊರಗಡೆ ಬನ್ನಿ. ಯಾರಿಗೂ ಜಾಲಿ ಫೋಟೋಗ್ರಫಿ ಮಾಡ್ತವ್ರೆ. ಅಣ್ಣ ಸೂಪರ್ ಅಣ್ಣ ನೀನು. ఏమీ లేదు, எதுவுமே இல்லை. இந்த காட்டு ராஜா எங்கப்பா இருக்கு? வாப்பா 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 ராஜா, வெளியே வாப்பா. ಇಲ್ಲಿ ಸ್ಪಾಟೆಡ್ ಡಿಯರ್, ಜಾಲಿ. ಅಷ್ಟೇ ಸ್ಪಾಟೆಡ್ ಡಿಯರ್ ಅಷ್ಟೇ ಕಾಣಿಸೋದು ಅನ್ಸುತ್ತೆ ನಮ್ಗೆ ಇವತ್ತು. ಎಲ್ಲಿ ಆನೆ ಆನೆ ಅಲ್ಲಿ ಅಲ್ಲಿ. ಏ ಬ್ರೋ ಸೌಂಡ್ ಮಾಡ್ಬಿಡು. ಓ ಕ್ರೇಜಿ ಗುರು, ಒಳ್ಳೆ ಸೈಟಿಂಗ್. ವಾವ್ ಬ್ಯೂಟಿ. ಮೊಬೈಲಲ್ಲಿ ತೋರಿಸ್ತೀನಿ ರೀ. ಓಕೆ ಫ್ರೆಂಡ್, ಥ್ಯಾಂಕ್ ಯು. ಇಂದ ಕಾಟ್ ರಾಜ ನೀದಾನಾ? ಕ್ಯಾಪ್ಟಿವ್ ಎಲಿಫೆಂಟ್ ಅನ್ಸುತ್ತೆ ಗುರು ಅದು. ನಂಗೆ ಯಾಕೋ ಡೌಟ್ ಅದು ವೈಲ್ಡ್ ಎಲಿಫೆಂಟ್ ಅಂತ. ಜಾಲಿಯಾಗಿ ತಿಂತಾ ಇದೆ ಅಲ್ಲಿ. ಹಾಂ, ಇಲ್ಲೇ ಸಾಕಿರೋ ಕ್ಯಾಪ್ಟಿವ್ ಎಲಿಫೆಂಟ್, ಕ್ಯಾಂಪ್ ಎಲಿಫೆಂಟ್ ಅದು. ಇಲ್ಲಿ ಆ್ಯಕ್ಚುಲಿ ಇದು ಬೇರೆ ಇದೆ ಅವ್ರದ್ದು, ಆನೆ ಬಿಡಾರ ಐತೆ. ಇಲ್ಲೇ ಐತಲ್ಲ ಆನೆ ಬಿಡಾರ ಇದೆ. ಓ ನೀರು ಸಖತ್ತಾಗಿ ಬರ್ತಾಯಿದೆ ಗುರು. ಯಾವ ಥರ ಸೀನ್ರಿ ಹೇಳಿ ಸ್ನೇಹಿತರೆ. ಅದು ಅಲ್ಲೊಂದು ಬ್ರಿಡ್ಜ್ ಇದೆ, ಬ್ರಿಡ್ಜು ಸಖತ್ತಾಗಿ ಕಾಣಿಸ್ತದೆ. ಆ್ಯಕ್ಚುಲಿ ಹಂಗೆ ಬರೋದು ನಾವು, ಹಿಂಗೆ ಬಿಟ್ಟರು ಆ ರೋಡು ನೀರು ತುಂಬ್ಕೊಂಡಿದೆ ಅಂತ. ಆ ರೋಡ್ ಮೇಲೆ ನೀರು ಹರಿತಾ ಇದೆ, ಸಕ್ಕದಾಗಿ ಕಾಣಿಸ್ತದೆ ನೋಡಿ. ಅದನ್ನೇ ಕ್ಲೋಸ್ ಮಾಡಿಬಿಟ್ಟಿರೋದು ಇಲ್ಲಿ. ಇಲ್ಲಿ ಸ್ಪಾಟೆಡ್ ಡಿಯರ್, ಎಲ್ಲ ಡಿಯರ್ಗಳಿದೆ. ಓ ಇಲ್ಲಿ ಸ್ನೇಹಿತರೆ ನವಿಲಿಗೆ ನಿಲ್ಸ್ಕೊಂಡಿರೋದು ಅವರು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನವಿಲೆ. ಇವ್ರು ಏನಕ್ಕೆ ನಿಲ್ಸ್ಕೊಂಡ್ರು ಅಂತ ಗೊತ್ತಾಗ್ಲಿಲ್ವಲ್ಲ. ನವಿಲ್ ನೋಡಕ್ಕ ಇರೋಶ್ಯ ಹೋಗ್ಬಿಡ್ತೀನಿ ನಾನು. ಏನು ಒಳ್ಳೆ. ಓ ಅಲ್ಲಿ ಸ್ಪಾಟೆಡ್ ಡಿಯರ್ ಲೆಫ್ಟಲ್ಲಿ. ಓ ನೋಡಿ ಫೋಟೋಗ್ರಫಿ ಮಾಡ್ತಾ ಇರೋದು. ಇಳಿದ್ಬಿಟ್ಟೆಲ್ಲ. ಹಾ ಓಹೋ ಆನೆ ಗುರು ತೆಗ್ದಿರೋದು ಅದು ಟ್ರಂಕ್ದು ಔಟ್ಸೈಡ್ ಸ್ಕಿನ್ನು ಫುಲ್ ಔಟ್ ಮಾಡಿರೋದು ಮರದ್ದು, ಉಚ್ಕೊಂಡು ಜಾಲಿಯಾಗಿ. ಓಕೆ ಫ್ರೆಂಡ್ಸ್, ಮಧುಮಲೆ ಟೈಗರ್ ರಿಸರ್ವ್ ಆಗೋಯ್ತು. ಒಂದು ಆನೆ, ಸ್ಪಾಟೆಡ್ ಡಿಯರು, ನವಿಲು ಇಷ್ಟೇ ಕಾಣಿಸ್ಕೊಂಡಿದ್ದು. ಇಲ್ಲಿಂದ 7 ಕಿಲೋಮೀಟರ್ ಅಷ್ಟೇ. ವಾವ್, ರೈಟ್ ಸೈಡ್ ಏನು ಗುರುದು ಕ್ರೇಜಿ. ಶಾಪಿಂಗು ಅಲ್ಲೇ ಮಾಡಿರೋದ್ರಿಂದ ನಮಗೆ ಇಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಇಲ್ಲೆಲ್ಲ ಶಾಪಿಂಗ್ ಮಾಡಿದ್ರೆ ಸ್ನೇಹಿತರೆ ನೈಟೆಲ್ಲ ಡಿಸ್ಕೋ ಡ್ಯಾನ್ಸ್ ಆಡಬೇಕು. ಆಮೇಲೆ ಆ ಥರ ಪವರ್ಫುಲ್ ಐಟಮ್ಸ್ ಇಲ್ಲಿ. ಏನು ಹೇಳಿ, ಲಾಸ್ಟ್ ಟೈಮು ಬಂದಾಗ ಇಲ್ಲೇ ಎಲ್ಲೋ ಶಾಪಿಂಗ್ ಮಾಡಿದ್ದು. ಲೆಫ್ಟ್ ಸೈಡಲ್ಲೆಲ್ಲ ಬರುತ್ತೆ MRP. ಇಲ್ಲೇ ಮಾಡಿದ್ದು ನಾವು. ನಾ ಮೋಯರ್ ಡ್ಯಾಮ್ಗೆ ಬೈಕ್ಸ್ போணுமா? ஆமாம் ஆமாம். ஆனால் போகும் இல்லையா? டைமிங்ஸ் ஏதாவது இருக்கா அதுக்கு? ஈவினிங் 6 o'clock. ಓಕೆ 6 o'clock ಅவ்வளೋದಾ ಟೈಮ್. ವಾವ್, ರೈಟ್ ಸೈಡ್ ನೋಡ್ಗುರು ಎಂಥ ವ್ಯೂ. ಚಿತ್ತಲ್ ಪತಾಲು ಇಬ್ಬರು ಇಳಿಸ್ತಾ ಇಲ್ಲ. ಸರಿಗಿದ್ದೀರಲ್ಲ, ಒಬ್ಬರಾರು ಇಳಿಸ್ಬೇಕು ತಾನೆ. ಯೂನಿವರ್ಸಲ್ ಕೋಡ್ ಲ್ಯಾಂಗ್ವೇಜ್ ಸ್ನೇಹಿತರೆ. ಯಾವುದನ್ನ ಬೈಕರ್ ನೋಡಿದ ತಕ್ಷಣ ಹಿಂಗೆ ಅನ್ಬೇಕು. ಅಣ್ಣ ಸ್ವಲ್ಪ ಜಾಗ ಬಿಟ್ಟರೆ ಹಂಪೆ ಇಳಿಸ್ಕೊಂಡು ಮನೆಗೆ ಹೋಗ್ಬಿಡ್ತೀನಿ. ಹಾಂ ಅಷ್ಟೇ.
ಅಣ್ಣಾಮಲೈ ಟೈಗರ್ ರಿಸರ್ವ್ ಸ್ನೇಹಿತರೆ ಇದೇ ತರ ಸ್ಟ್ರೆಚ್ ಬರುತ್ತೆ. ಅದನ್ನು ನೆಕ್ಸ್ಟ್ ಲೆವೆಲ್ ಐತೆ. ಅದನ್ನು ಸೇಮ್ ಇದೇ ತರ ಒಂದೇ ಸಿಂಗಲ್ ರೋಡ್ ಸ್ಟ್ರೆಚ್ ಬರುತ್ತೆ. ಫುಲ್ಲು ಆ ಕಡೆ ಈ ಕಡೆ ಕಾಡು, ಆಮೇಲೆ ಅದ್ರ ಹಿಂದೆ ಎಲ್ಲ ಫುಲ್ ವಾಸ್ಟ್ ಮೌಂಟೇನ್ಸ್. ಅದಾದ್ಮೇಲೆ ಒಂದು ಘಾಟ್ ಸೆಕ್ಷನ್ ಎಲ್ಲ ಬರುತ್ತೆ. ಅಣ್ಣಾಮಲೈ ಟೈಗರ್ ರಿಸರ್ವ್ ಸಖತ್ತಾಗಿದೆ ಗುರು, ಅದಂತೂ ನನ್ನ ಫೇವ್ರೇಟ್. ಅದು ಅಂದರೆ ತಮಿಳ್ನಾಡು ಕಡೆ. ರವೀಣ ಇಲ್ಲವ್ರೆ ಬನ್ನಿ, ನಾವು ಇವ್ರಿಗೋಸ್ಕರ ಚೆಕ್ ಪೋಸ್ಟ್ ಹತ್ರ ಕಾಯ್ತಾ ಇದ್ರೆ ಹಣ ಜಾಲಿಯಾಗಿ ಬಂಡೀಪುರ ಕ್ರಾಸ್ ಮಾಡ್ಬಿಟ್ಟಿರೋದು. ವಾ, ಓ ಮೈ ಗಾಡ್ಸ್ ಆಫ್ ಕರ್ನಾಟಕ. ಮಾಡೋ ವ್ಯೂ ಬ್ರೋ, ಸಖತ್ ಗುರು. ಅಲ್ಲಂತೂ ಮಸ್ತಾಗಿದೆಯಪ್ಪ, ನೋಡಿದ್ರೆ ನೋಡ್ತಾನೆ ಇರಬೇಕು ಅನಿಸ್ತದೆ. ನಾ ಹಿಂಗೆ ನಲ್ಲೂಸ್ ಅಮಲಾ ಗಾರ್ಡನ್, ಹಿಂಗನಾ ನಲ್ಲೂಸ್ ಅಮಲಾ ಗಾರ್ಡನ್ ಇಂದ ರೋಡಾ ಎவ்வளோ ದೂರನಾ ಹಿಂಗಂದು? ಹಾಂ, ಟೀ ಕಡೆ ಇರೋದು. ಓಕೆನಾ ಬ್ರೋ, ಮುಂದೆ ನಾವು ಹೋಗ್ತಾ ಇರೋ ಸ್ಟೇ ಹೆಸರು ಬಂದು ನಲ್ಲೂಸ್ ಅಮ್ಲಾ ಗಾರ್ಡನ್ ಅಂತ ಸ್ನೇಹಿತರೆ. ಬ್ಯೂಟಿಫುಲ್ ಸ್ಟೇ ಅಂತ ಹೇಳ್ಬೋದು. ಅದೇ ಕಾಫಿ ಡೇ ಬರೋಕ್ಕಿಂತ ಮುಂಚೆ ನೀವು ಲೆಫ್ಟ್ ತೊಗೊಬೇಕು. ವಾವ್, இங்கே வந்துட்டு டபுள் கோட்னா. இங்கே வந்து டபுள் கோட், 3 ரூம் டபுள் கோட். கீழே வந்துட்டு டபுள் கோட் ஒரு சிங்கிள் கோட் வரும். டோட்டல் ஒரு ரூம்ல 4 பேர் சொன்னாங்க. ஒரு ரூமுக்கு 4 பேர். அந்த 2 ரூம்ல எக்ஸ்ட்ரா பெட் போட்டுருவோம். ಸರಿ 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 ಬ್ರೋ, ಇನ್ನ 4 ಜನ ಹೋಗ್ಬೋದು ಇಲ್ಲಿ. ಇದು ಬಂದು ಒಂಥರ ಫಾರೆಸ್ಟ್ ಮಿಡ್ಡಲ್ಲೇ ಇರಂಗಿದೆ. ನೋಡ್ತಾ ಇದ್ದೀರಾ, ಕ್ರೇಜಿ ಆಗಿದೆ. ಈ ಕಡೆ 2 ರೂಮ್ ಕೊಟ್ಟಿದ್ದಾರೆ, ಆ ಕಡೆ 3 ರೂಮ್ ಕೊಟ್ಟಿದ್ದಾರೆ. ಇಲ್ಲಿ ಮಧ್ಯದಲ್ಲಿ 1 ರೂಮು. ಸೊ ಕಪಲ್ಸ್ ಇಬ್ರು ಇರೋದ್ರಿಂದ ಅವರಿಬ್ರು ಕಪಲ್ಸು ಆ ರೂಮಲ್ಲಿ ಇರ್ತಾ ಇದ್ದಾರೆ. ಒಂದು ರೂಮಲ್ಲಿ ಇಲ್ಲಿ 4 ಜನ ಇರ್ಬೋದು. ಸೊ ನೀವೇನೋ ದೊಡ್ಡ ಟೀಮ್ ಬಂತು ಅಂದರೆ ಇಲ್ಲಿ 24 ಜನ ಇರ್ಬೋದು. ಯಾಕಂದರೆ ಇಲ್ಲಿ 6 ರೂಮ್ಗಳಿದೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಷ್ಟು ಸ್ಪೇಷಿಯಸ್ ಆಗಿ ಬರುತ್ತೆ ರೂಮು. ವಾವ್, ಘಮ ಘಮ. ವಾಶ್ರೂಮು ಸಖತ್ತಾಗಿದೆ. ಇಲ್ಲಿ ಆಚೆ ಕಡೆ ಸಿಟ್ಔಟ್ ಏರಿಯಾನು ಇದೆ ಸ್ನೇಹಿತರೆ, ನೋಡ್ತಾ ಇದ್ದೀರಾ. ಅಲ್ಲೊಂದು ಚೇರು, ಇಲ್ಲೊಂದು ಚೇರು. ಸೊ ತುಂಬ ಬ್ಯೂಟಿಫುಲ್ ಆಗಿದೆ ಸ್ಟೇ. ಇವಾಗ 12 ಗಂಟೆಗೆ ಊಟ ಹೇಳಿದ್ದಾರೆ. ನಾವು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಿಬಿಟ್ಟು ನೆಕ್ಸ್ಟ್ ಪ್ಲ್ಯಾನು ಸಫಾರಿನ ಅಥವಾ ಜೀಪ್ ಆಫ್ ರೋಡಾ ಅಥವಾ ಮೋಯಾರ್ ಡ್ಯಾಮ್, ಇದು 3ರಲ್ಲಿ ಒಂದು ಚೂಸ್ ಮಾಡ್ತೀವಿ. ಅದು ಇದೇ ಬ್ಲಾಗಲ್ಲಿ ನೋಡ್ತೀರಾ. ಸೊ ಮಿಸ್ ಮಾಡಿದ್ರೆ ಫುಲ್ ಎಪಿಸೋಡ್ ನೋಡಿ ಸ್ನೇಹಿತರೆ. ಎಲ್ಲ ಊಟ ಎಲ್ಲ ಆಯಿತು. ಇವರು ನೋಡಿ, ಇವರು ಪ್ರಕಾಶ್ ಅಂತ ನಮ್ಮ ಮನೆಯಲ್ಲಿ ಸ್ನೇಹಿತರೆ. ನನ್ನ ಬಟ್ಟೆ ಬ್ಯಾಗು ಇವರು ಕೊಟ್ಟಿದ್ದೆ ಕಾರಲ್ಲಿ ಇಟ್ಕೊಳ್ಳೋಕ್ಕೆ. ಸ್ನೇಹಿತರೆ ಬಟ್ಟೆನೇ ಇಲ್ಲ ಸ್ನೇಹಿತರೆ, ಬ್ಯಾಗೇ ಇಲ್ಲ, ಅದೇ ಕಾರಲ್ಲಿ ಬಿಟ್ಬೋದಿದ್ದಾರೆ. ನಾನು ಇವಾಗ ಇದೇ ಅಟೈರಲ್ಲೇ ಇರ್ಬೇಕು ಸ್ನೇಹಿತರೆ. ಇವಾಗ ಸಫಾರಿ ಗಿಫಾರಿ ಎಲ್ಲ ಹೋದ್ರೆ ಹಿಂಗೆ ಹೋಗ್ಬೇಕು. ನಾಳೆವರೆಗೂ ಇದೇ ಬಟ್ಟೆ ಹಾಕೊಂಡಿರ್ಬೇಕು ಸ್ನೇಹಿತರೆ. ಮಕ್ಕರ್ ಮಾಡಿದ್ರು ಏನ್ ಹೇಳಿ. ರವಿ ಅಣ್ಣ ನೋಡಿ ಜಾಲಿ. ಲಾಸ್ಟ್ ರೈಡ್ ಕೈ ಗಾಯ ಮಾಡ್ಕೊಂಡ್ರು. ನಮ್ಗೆ ಟೆನ್ಷನ್ ಇದೆ, ಅವ್ರು ಜಾಲಿ ಅನ್ಬಿಟ್ಟು ಬಂದಿರೋದು. ಸೂಪರ್. ಮನೆಯವ್ರು ಸಪೋರ್ಟ್ ಮಾಡ್ತಾರಲ್ಲ, ಅಲ್ಲ ನಮ್ಮ ಮನೆಯವ್ರು ಸಪೋರ್ಟ್ ಮಾಡ್ತಾರಲ್ಲ, ಅದು ಗ್ರೇಟ್. ಅಲ್ಲಿ ಮಿನಿಸ್ಟರ್ ಇದ್ದಾರೆ ನೋಡಿ, ಅಲ್ಲಿ ದಾವಣಗೆರೆ ಮಿನಿಸ್ಟ್ರು. ಹೊಸ ಹುಡುಗರು ಮಾತಾಡ್ತಾನೆ ಇಲ್ಲ, ಸೈಲೆಂಟ್ ಆಗಿದೆ. ಆಯ್ ಬ್ರೋ, ಏನ್ ಸ್ಮೈಲ್ ಪ್ರಕಾಶ್ ಅವರೇ. ನಿಮ್ಗೆ ಯಾವ ಸಾಂಗ್ ಹಾಕ್ಬೇಕು ಗೊತ್ತ ಇವಾಗ? ಬಂದರೋ ಬಂದರೋ ಬಾವ ಬಂದರು. ಇವಾಗ ನಾವು ಜೀಪಲ್ಲಿ ಆಫ್ ರೋಡ್ ಹೋಗ್ತಾ ಇದೀವಿ. ಅಂದ್ರೆ 3 ಪಾಯಿಂಟ್ ಹೋಗ್ತಾ ಇದೀವಿ. ಫಸ್ಟ್ ಬಂದು ವಿಭೂತಿ ಮಲೆ ಅಂತ ಆ ಜಾಗಕ್ಕೆ ಹೋಗ್ತಾ ಇದೀವಿ. ಜೀಪಲ್ಲಿ 6 ಜನ ಇದೀವಿ ಸ್ನೇಹಿತರೆ. ಆಫ್ ರೋಡ್ ಇನ್ನೇನು ಸ್ಟಾರ್ಟ್ ಆಗುತ್ತೆ, ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಟೋಟಲ್ 4 ಜೀಪ್ ನೋಡಿ. ನಮ್ಮ ಬ್ಯಾಂಕಾಕ್ ಟೀಮು ರಿಯುನೈಟೆಡ್ ಆಗಿದೆ. ವರುಣ್ ಒಬ್ಬ ಮಿಸ್ಸಿಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಎತ್ತದ. ಮಿಸ್ಸು ವರುಣ್. Justice for Saujanya, justice for Saujanya, justice for Saujanya, justice for Saujanya. ರಕ್ತ ಚರಿತ್ರೆ ಕೊನೆಯಾಗೋ ಕಾಲ ಬಂದಿದೆ. ಧರ್ಮ ಸ್ಥಾಪಿಸಲು ದೈವವೇ ಅನುಮತಿ ಕೊಟ್ಟಿದೆ. ಕಾಮಾಂಧರ ಅಟ್ಟಹಾಸಕ್ಕೆ ಅಂತಿಮ ತೀರ್ಪು ಕೊಡಬೇಕು. ನಡು ರೋಡಲ್ಲೇ ನಿಲ್ಲಿಸಿ ಅವರನ್ನು ಗಲ್ಲಿಗೆ ಏರಿಸಬೇಕು. ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ. ಸೊ ಟಾಪ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ ಸ್ನೇಹಿತರೆ. ಸಕ್ಕದಾಗಿದೆ ವ್ಯೂ. ಸಿಕ್ಕಾಪಟ್ಟೆ ಜೀಪ್ಸ್ ಇದೆ ಇಲ್ಲಿ. ಇಲ್ಲೊಂದು ಮುರುಗನ್ ದೇವಸ್ಥಾನ ಸಹ ಇದೆ ಸ್ನೇಹಿತರೆ. ಇದೆ ದೇವಸ್ಥಾನ. ವ್ಯೂ ನೋಡಿ.
ಸ್ನೇಹಿತರೆ ಇವಾಗ ವ್ಯೂ ಪಾಯಿಂಟ್ಸ್ ಎಲ್ಲ ಮುಗಿಸ್ಕೊಂಡ್ವಿ. ಇಲ್ಲೊಂದು ಬಂಬೂ ಫಾರೆಸ್ಟ್ ಅಂತ ಅಲ್ಲಿಗೂ ಹೋಗಿದ್ವಿ. ಸೊ ಟೋಟಲ್ 3 ವ್ಯೂ ಪಾಯಿಂಟ್ಸ್ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ನಾವು 2200 ರೂಪಾಯಿಗೆ ಮಾತಾಡಿದ್ದು. ಸೊ ಪರ್ ಹೆಡ್ಡು ಒಂದು 360 ರೂಪಾಯಿ ಏನೋ ಬರುತ್ತೆ. ಇವಾಗ ನಾವು ಸ್ಟೇಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕತ್ಲೆ ಆಗ್ತಾಯಿದೆ ಸ್ನೇಹಿತರೆ. ಬಟ್ ಒಂದು ಸ್ಮಾಲ್ ಎಲಿಫೆಂಟ್ ಸಿಕ್ತು. ಆಮೇಲೆ ಈ ಫಾಗು ಮಿಸ್ಟು ಎಲ್ಲ ನೋಡ್ತಾ ಇದ್ರೆ ಸಕ್ಕತ್ತಾಗಿದೆ. ಸೊ ಇವಾಗ ಸ್ಟೇಗೆ ಹೋಗಿ ಅಲ್ಲಿ ನಾವು ಇವಾಗ ಪಾರ್ಟಿ ಮಾಡಿ ನೆಕ್ಸ್ಟ್ ಡೇಗೆ ಪ್ರಿಪೇರ್ ಆಗೋದು ಸ್ನೇಹಿತರೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜೆ ಟಾಕೀಸ್. ಗುಡ್ ಬೈ.